ಕಲಾವಿದರಿಗೆ ಬೇರೆ ಬೇರೆ ರೀತಿಯ ಪಾತ್ರಗಳಲ್ಲಿ ನಟಿಸ್ಬೇಕು, ಬೇರೆ ಬೇರೆ ರೀತಿಯಾದಂತಹ ಸಿನಿಮಾಗಳಲ್ಲಿ ಕಲ್ಪನೆ ಇರುತ್ತೆ. ಸೊ ಆದ್ರೆ ಕಾಮಿಡಿ ಕಲಾವಿದರನ್ನ ಜಾಸ್ತಿಯಾಗಿ ಕಾಮಿಡಿ ಇದ್ದಾಗಲಷ್ಟೇ ಕರೀತಾರೆ. ಕಾಮಿಡಿ ಕಲಾವಿದರು ಅಂತಲ್ಲ, ನಾವು ಆಕ್ಟರ್ಸ್, ನಾವು ಕಾಮಿಡಿ ಮಾಡ್ತೀವಿ, ಓಕೆ, ನಾವು ಬೇರೆ ಬೇರೆ ಪಾತ್ರಗಳನ್ನು ಮಾಡ್ತೀವಿ, ಕಾಮಿಡಿನ ಜಾಸ್ತಿ ಹೊತ್ಕೋತೀವಿ, ನಮಗ್ ಇಷ್ಟ ಅಂತ. ಅಲ್ಲ, ನಿಮಗೂ ಕೂಡ ಬೇರೆ ರೀತಿಯಾದಂತಹ ಶೇಡ್ಗಳೇ ಮಾಡ್ಬೇಕು ಅಂತಲ್ಲ, ಬೇರೆ ಬೇರೆ ಪಾತ್ರದ ಮುಖಾಂತರ ಕಾಮಿಡಿಯನ್ನ ಮಾಡೋದು. ಶೇಡ್ಗಳಲ್ಲಿ ನಿಮಗೂ ಕೂಡ ಒಂದು ಇಲ್ಲ, ನಾನು ಅದನ್ನೇ ಹೇಳ್ತಾ ಇರೋದು. ನಾನು ಹೇಳಿದ್ದು ನವರಸಗಳನ್ನು ಮಾಡ್ತೀವಿ, ನಾವು ಎಲ್ಲವನ್ನು ಮಾಡ್ತೀವಿ. ನಮಗೆ ಬೇಕಾದಾಗ ಕಾಮಿಡಿಯನ್ನ ಆ ರಸದಲ್ಲಿ ತಿರುಗ್ತೀವಿ ನಾವು. ಈಗ ಕರೆಕ್ಟ್, ನಾನು ಅದನ್ನೇ ಹೇಳ್ತಾ ಇರೋದು. ನಾವು ಬರೀ ಕಾಮಿಡಿ ಆಗ್ಬಿಡ್ತದೆ ಕನಸುಗಳಿಗೆ, ಬರೀ ಕಾಮಿಡಿ ಅಲ್ಲ, ನಾವು ವೇದಿಕೆ ಸಿಗಲ್ಲ. ಇವ್ರು ಕೇಳ್ತಿರೋದು, ಸತೀಶ್ ಅವ್ರು ಕೇಳ್ತಿರೋದು ನಿಮ್ಮನ್ನ ಆ ಬೇರೆ ಪಾತ್ರಗಳನ್ನ ಮಾಡಕ್ ಇಷ್ಟನಾ ನಿಮ್ಗೆ? ಯಾವ್ಯಾವ ತರ ಪಾತ್ರ ಮಾಡಕ್ ಹೇಳ್ತಿರೋದು? ನಾನು ಅದನ್ನ ಈಗ ಒಂದು ವಿಲನ್ ರೋಲ್ ಮಾಡ್ಬೇಕು ಅಂದ್ರೆ ವಿಲನ್ ಮಾಡಿದ್ ಯಾಕೆ ಮಾಡೋದು? ಹಿಂಗ್ ಮಾಡ್ತಾ ಗೊತ್ತಾ ಇವ್ರು ವಿಲನ್? ಈಗ ನಿಮಗೆ ಒಂದು ಶಿವ ಕೆ ಆರ್ ಪೇಟೆ ಅಂತ ಗಿರಿ ಅಂದ ತಕ್ಷಣ ಜಾಸ್ತಿ ನೋಡೋದು ವಿಲನ್ ಅಂತಂದ್ರೆ ನಿಮ್ ಮೈಂಡ್ ಬರಲ್ಲ. ಆ ತರದ ಒಂದು ಕೊಟ್ರೆ ನಿಮ್ಮ ಕೆರಿಯರ್ ಹಿನ್ನಡೆ ಆಗುತ್ತಾ? ಏನಕ್ಕೆ ಹಿನ್ನಡೆ ಆಗತ್ತೆ? ನಾವು ನಟರ್ರಿ, ನಾವು ಏನ್ ಬೇಕಾದ್ರೂ ಮಾಡ್ತೀವಿ. ನಾವು ಏನ್ ಬೇಕಾದ್ರೂ, ನಾವು ನೀರಿದ್ದಂಗೆ. ನೀವು ಯಾವ ಗ್ಲಾಸ್ಗೆ ಹಾಕ್ತೀವಿ ಆ ಶೇಪ್ ತಗೋತೀವಿ ನಾವು. ನಮ್ ಕಲಿಕೆನೇ ಅದಲ್ವಾ? 20-30 ನಾಟಕ ಮಾಡಿದೀವಿ, ಓದ್ತಾನೆ ಇದೀವಿ, ತಿಳ್ಕೊಂತಾ ಇರ್ತೀವಿ, ನೋಡ್ತಾ ಇರ್ತೀವಿ, ಬದುಕ್ತಾ ಇರ್ತೀವಿ. ಇದೇ ಜೀವನ ನಮ್ದು ಆಗಿರುವಾಗ ಇವಾಗ ನೀವು ಸಿಲಿಕಾನ್ ಸಿಟಿ ಅಂತೆಲ್ಲ ಸಿನಿಮಾ ಹೋದ್ರೆ ನಾನು ಚೈನ್ ಸ್ನ್ಯಾಚರ್, ನಾನು ಕಳ್ಳ, ನಾನು ರಾಜು ಅಲ್ಲಿ ಕಾಮಿಡಿ ಮಾಡಿದ್ದೀನ. ಇಟ್ಸ್ ಅ ವೆರಿ ಸೀರಿಯಸ್ ಕ್ಯಾರೆಕ್ಟರ್ ಅಲ್ವಾ? ಸೊ ಆ ತರದ ಕ್ಯಾರೆಕ್ಟರ್ಗಳು ಮಾಡ್ಬೇಕಾದ್ರೂ ಮಾಡ್ತೀವಿ ನಾವು. ನಾವು ಮಾಡಲ್ಲ ಅಂತಲ್ಲ, ಮುಂಚೆ ವಿಲನ್ ಆಗೇ ಮಾಡ್ತಾ ಇದ್ದು, ಆಮೇಲೆ ಕಾಮಿಡಿ ಆಗಿದ್ದು, ಟರ್ನ್ ಓವರ್ ಆಗಿದ್ದು ಅಷ್ಟೇ. ಡೈರೆಕ್ಟರ್ ಮಾಡಿ ನೀವು ಚೆನ್ನಾಗಿ ಮಾಡ್ತೀನಿ ಅಂತ ಮಾಡಿಬಿಡ್ತಾರೆ. ಆಮೇಲೆ ಕಾಮಿಡಿ ಇತ್ತು ಅಂತ ನಮಗೆ ಗೊತ್ತಿರಲಿಲ್ಲ. ಇವಾಗ ಇವ್ರ ಶೈಲಿ ಇದೆ ಗೊತ್ತಾ ಕಾಮಿಡಿ ಅವ್ರದ್ದು? ಅದನ್ನ ಇವ್ರ ಶೈಲಿ ಅಂದ್ರೆ ಅವ್ರಲ್ಲಿ ಇದೆ, ಇನ್ಸ್ಟೆಂಟ್ ಆಗಿ ಹೇಳ್ತಾರೆ. ನನಗೆ ಅಷ್ಟಿಲ್ಲ, ನಾನು ತಿಳಿದು ನೋಡಿ ಕೂತು ಮಾತಾಡುವಂಥದ್ದು. ಇದು ಮಾತಾಡ್ಬೋದು ಅಂತ ನಮ್ಗೆ ಇಷ್ಟು ಇನ್ಸ್ಟೆಂಟ್ ಇಲ್ಲ. ಅದು ಪ್ರಸಾದ ಅದ ಅವ್ರಿಗೆ, ದೇವ್ರು ಕೊಟ್ಟಿರೋ ಪ್ರಸಾದ. ನಮ್ಗೆ ಅಷ್ಟಿಲ್ಲ. ಏನೋ ಶಿವರಾಜ್ ಕೇಳ್ಬಿಟ್ಟು ಚೆನ್ನಾಗಿ ಮಾಡ್ತಾರಂತ ಅವ್ರ ಆಕ್ಟಿಂಗ್ ನಾವು ಅಯೋಗ್ಯದಲ್ಲಿ ನೋಡ್ತಿರ್ತೀವಲ್ಲ, ನಾವೇ ನೋಡ್ತಾ ಇರ್ತೀನಿ. ಹೇಳ ಹಿಂದೆ ಡೈಲಾಗ್ ಅಂತಾರೆ, ಹೌದಲ್ವರಪ್ಪ ಆರಡಿ ಅಂತ ನಮ್ಗೆ ಅವ್ರು ನೋಡಿ ತಿಳ್ಕೊಳ್ಳುವಂಥದ್ದು ಇರ್ತದೆ. ನಾವು ಬರೀ ಕಾಮಿಡಿ ಅಂತಲ್ಲ, ಎಲ್ಲಾ ಪಾತ್ರಗಳನ್ನು ಮಾಡುವಂತಹ ಶಕ್ತಿ ನಮಗಿದೆ. ಏನ್ ಗೊತ್ತಾ, ಮಾಡಿಸ್ಬೇಕು ಅದನ್ನ ನಾನು ಕೇಳ್ತಾ ಇರೋದು. ಮಾಡಿಸ್ಬೇಕು. ಒಂದಕ್ಕೆ ಪೋಟ್ರೆ ಮಾಡ್ಬಿಡ್ತಾರಲ್ಲ, ಅದು ನಿಮ್ಮಲ್ಲೂ ಅದೊಂದು ನೋವು ಇರುತ್ತೆ. ನೋವಿದೆ. ಈಗ ಬದುಕಿಗೆ ನಾವು ಮಾಡ್ಲೇಬೇಕು. ಕಾಮಿಡಿ ಕ್ಯಾರೆಕ್ಟರ್ ಸರಿ ಮಾಡೋಣ, ಒಂದು ವಿಲನ್ ಕ್ಯಾರೆಕ್ಟರ್ ಮಾಡೋಣ, ಅದ್ರಲ್ಲಿ ಕಾಮಿಡಿ ಸರಿ ಮಾಡಿ. ನೆನ್ನೆ ಮನೆ ಕೇಳ್ಬೇಕಾದ್ರೂ ಕೇಳ್ತಾರೆ, ಅಂದ್ರೆ ನೀವು ಹೀರೋ ಆಗಿ ಮಾಡಿದೀರಾ? ಇಲ್ಲ, ನಾನು ಹೀರೋ ಅಲ್ಲ ಸರ್, ನಾನು ನನ್ನ ನಟ, ನಾನು ಕಲಾವಿದ. ನಾನು ನೀವು ನನ್ನ ಈ ಕ್ಯಾರೆಕ್ಟರ್ ಕರಿತೀರ, ಕ್ಯಾರೆಕ್ಟರ್ ಮಾಡ್ತೀನಿ. ಇಡೀ ಸಿನಿಮಾಗೆ ನೀನೇ ಮೇನ್ ಲೀಡ್ ಹೋಗಿರೋ, ಅದಕ್ಕೆ ಹೀರೋ ಅಂತಾರೆ ಅಂತಂದ್ರೆ ಅದನ್ನ ಮಾಡ್ತೀನಿ. ನಾನು ಕಲಾವಿದ್ರು ಸ್ವಾಮಿ, ನಾನು ಕಲಾವಿದ. ಇಡೀ ಸಿನಿಮಾನೇ ನನ್ಗೆ ಜವಾಬ್ದಾರಿ ಕೊಟ್ಬಿಟ್ಟು ಪಾತ್ರ ಮಾಡ್ಕೊಂಡು ಹೋಗ್ಬೇಕು ಅಂದಾಗ ಅದು ಒಂದು ಪಾತ್ರನೇ, ನಾನು ಅದನ್ನು ಮಾಡ್ತೀನಿ. ನನ್ಗೆ ಇದು ಯಾಕೆ ಮನ್ಸುಗಳಿಗೆ ಬಂದ್ಬಿಟ್ಟೈತೆ ನನ್ಗೆ ಅರ್ಥ ಆಗ್ತಾ ಇಲ್ಲ. ಇದೊಂಥರ ಮೂಢನಂಬಿಕೆ ಆಗ್ಬಿಟ್ಟೈತಾ? ಇದು ನೀನು ಅಮಾವಾಸ್ಯೆ ದಿನ ಅಲ್ಲಿ ಹೋಗ್ಬೇಡ, ಅಲ್ಲೇನೋ ದಾಟ್ಬಿಟ್ರೆ ನಿಂಗೆ ಹಿಂಗ ಆಗ್ಬಿಡ್ತದೆ, ಹಂಗ ಆಗ್ಬಿಡ್ಬೋದ, ಗೊತ್ತಿಲ್ಲ ನಮ್ಗೆ. ಕಾಮಿಡಿ ಬೇರೆ ಮಾಡ್ಬೇಡ, ಜನ ನೋಡಲ್ಲ ಹಂಗಲ್ಲ. ಅದೆಲ್ಲ ಹೇಳ್ತಿರೋದು. ಹೀರೋ ಆಗ್ಬಿಟ್ಟವ್ರು ನಾವ್ ಯಾಕೆ ಕರಿಬೇಕು? ಅಣ್ಣ ನೀನ್ ಅಟ್ಲೀಸ್ಟ್ ಒಂದು ಫೋನ್ ಮಾಡು, ನಾನು ಹೇಳ್ತೀನಿ, ಮಾಡ್ತೀನ ಮಾಡಲ್ವೋ ಕೇಳಿ. ಕೇಳಿದ್ರೆ ಕಲಾವಿದರುಗಳನ್ನ ಒಂಥರ ಅದೇನಾಗುತ್ತೆ ಅಂದ್ರೆ ಕೆಲವೊಬ್ರಿಗೆ ಆ ಪಾತ್ರ ಬಯಸ್ಬಿಟ್ಟು ಬಂದಿರುತ್ತೆ. ಇಲ್ಲ, ಇದನ್ನ ಇಡೀ ಸಿನಿಮಾ ಈ ಕ್ಯಾರೆಕ್ಟರ್ನ ಇವ್ರು ಮಾಡ್ಲೇಬೇಕು ಅಂದ್ಬಿಟ್ಟು ಅದು ಹೀರೋ ಅಂತ ಆಗುತ್ತೆ. ಹೌದು, ಹೀರೋ ಅಂತ. ಈಗ ಹಂಗಾರೆ ಇಡೀ ಸಿನಿಮಾದಲ್ಲಿ ಫೈಟ್ ಮಾಡಿ ಏನೋ ಮಾಡ್ಕೊಂಡ್ರೆ ನಾವು ನಮ್ಮ ಹೀರೋಗಳು ತುಂಬಾ ಜನ ಇದಾರೆ. ಹೌದು,